ಈ ಪ್ರಶ್ನೆ ತುಂಬ ಸಂವೇದನಾಶೀಲವಾದದ್ದು. ಆದ್ದರಿಂದ ಸ್ವಲ್ಪ ಶಾಂತವಾಗಿ ಗೌರವದಿಂದ ನೋಡೋಣ. ಸಹಕರಿಸುವುದಿಲ್ಲ ಎನ್ನುವ ಪದದ ಹಿಂದೆ ಹಲವಾರು ಭಾವನೆಗಳು, ಅನುಭವಗಳು ಮತ್ತು ಪರಿಸ್ಥಿತಿಗಳು ಇರುತ್ತವೆ. ಒಂದೇ ಕಾರಣದ ಬದಲು ಹಲವಾರು ಕಾರಣಗಳ ಮಿಶ್ರಣವಾಗಿರಬಹುದು. ಮೊದಲನೆಯದಾಗಿ, ಭಾವನಾತ್ಮಕ ಸಂಪರ್ಕ ಮುಖ್ಯ. ಮಹಿಳೆಯರಲ್ಲಿ ಲೈಂಗಿಕ ಆಸೆ ಬಹುಮಟ್ಟಿಗೆ ಮನಸ್ಸಿನ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಸಂಬಂಧದಲ್ಲಿ ಪ್ರೀತಿ, ನಂಬಿಕೆ, ಸುರಕ್ಷತೆ ಇಲ್ಲದಿದ್ದರೆ ಆಕೆಗೆ ಸಹಜವಾಗಿ ಆಸಕ್ತಿ ಕಡಿಮೆಯಾಗಬಹುದು. ಎರಡನೆಯದು, ದೈಹಿಕ ಒತ್ತಡ ಮತ್ತು ಮಾನಸಿಕ ಒತ್ತಡ. ಕೆಲಸದ ಒತ್ತಡ, ಮನೆಯ ಜವಾಬ್ದಾರಿ, ಮಕ್ಕಳ ಕಾಳಜಿ ಇವುಗಳು ಮನಸ್ಸನ್ನು ತುಂಬ ಬ್ಯುಸಿಯಾಗಿಡುತ್ತವೆ. ಮನಸ್ಸು ಒತ್ತಡದಲ್ಲಿದ್ದಾಗ ದೇಹ ಸಹಜವಾಗಿ ಪ್ರತಿಕ್ರಿಯಿಸದು. ಮೂರನೆಯದು, ಹಾರ್ಮೋನ್ ಬದಲಾವಣೆಗಳು. ಮಾಸಿಕ ಚಕ್ರ, ಗರ್ಭಧಾರಣೆ, ಹೆರಿಗೆಯ ನಂತರದ ಅವಸ್ಥೆ ಇವುಗಳು ಹಾರ್ಮೋನ್ ಮಟ್ಟವನ್ನು ಬದಲಾಯಿಸುತ್ತವೆ. ಇದರಿಂದ ಲೈಂಗಿಕ ಆಸೆ ಕಡಿಮೆಯಾಗಬಹುದು. ನಾಲ್ಕನೆಯದು, ದೈಹಿಕ ಅಸೌಕರ್ಯ ಅಥವಾ ನೋವು. ಕೆಲ ಮಹಿಳೆಯರಿಗೆ ಲೈಂಗಿಕ ಕ್ರಿಯೆಯಲ್ಲಿ ನೋವು ಉಂಟಾಗಬಹುದು. ಉದಾಹರಣೆಗೆ ಡ್ರೈನೆಸ್, ಇನ್ಫೆಕ್ಷನ್ ನೋವು ಇದ್ದರೆ ಸಹಜವಾಗಿ ಆಸಕ್ತಿ ಕಡಿಮೆಯಾಗುತ್ತದೆ. ಐದನೆಯದು, ಹಳೆಯ ಕೆಟ್ಟ ಅನುಭವಗಳು. ಹಿಂದೆ ಯಾವುದೇ ರೀತಿಯ ಮಾನಸಿಕ ಅಥವಾ ದೈಹಿಕ ಹಿಂಸೆ ಅನುಭವಿಸಿದ್ದರೆ ಅದರಿಂದ ಮನಸ್ಸಿನಲ್ಲಿ ಭಯ ಅಥವಾ ಅಸಹಜತೆ ಉಂಟಾಗಬಹುದು. ಆರನೆಯದು, ಸಂವಹನದ ಕೊರತೆ. ಸಂಗಾತಿಗಳ ನಡುವೆ ತಮ್ಮ ಇಷ್ಟ ಅನಿಷ್ಟಗಳ ಬಗ್ಗೆ ಸರಿಯಾಗಿ ಮಾತನಾಡದಿದ್ದರೆ ತಪ್ಪು ಅರ್ಥಗಳಾಗಬಹುದು. ಮಾತುಕತೆ ಇಲ್ಲದೆ ಸಹಜ ಒಪ್ಪಿಗೆಗೆ ಬರಲು ಕಷ್ಟವಾಗುತ್ತದೆ. ಏಳನೆಯದು, ಆರೋಗ್ಯ ಸಮಸ್ಯೆಗಳು ಅಥವಾ ಔಷಧಿಗಳ ಪರಿಣಾಮ. ಕೆಲವು ಔಷಧಿಗಳು ಲೈಂಗಿಕ ಆಸೆಯನ್ನು ಕಡಿಮೆ ಮಾಡುತ್ತವೆ. ಥೈರಾಯ್ಡ್, ಡಯಾಬಿಟಿಸ್ ಅಥವಾ ಡಿಪ್ರೆಷನ್ ಕೂಡ ಪರಿಣಾಮ ಬೀರುತ್ತವೆ. ಎಂಟನೆಯದು, ಒಪ್ಪಿಗೆ ಎಂಬ ಅಂಶ. ಪ್ರತಿಯೊಬ್ಬರಿಗೂ ತಮ್ಮ ದೇಹದ ಮೇಲೆ ಪೂರ್ಣ ಹಕ್ಕು ಇದೆ. ಯಾವಾಗ ಬೇಕಾದರೂ ಇಲ್ಲ ಎನ್ನುವ ಹಕ್ಕು ಅವರದ್ದೇ. ಆದುದರಿಂದ ಅದು ಸಹಕರಿಸದಿರುವುದು ಅಂತ ಹೇಳಲು ಬರುವುದಿಲ್ಲ. ಬದಲಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಎನ್ನಬಹುದು. ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.